ನಮಸ್ಕಾರ. ಇವತ್ತು ಡಿಸೆಂಬರ್ 10, 2025. ಕರ್ನಾಟಕದಲ್ಲಿ ಇವತ್ತು ನಡೆದಿದ್ದು ಬರೀ ಸುದ್ದಿಗಳಲ್ಲ, ನಮ್ಮೆಲ್ಲರ ಬದುಕನ್ನೇ ಬದಲಾಯಿಸಬಹುದಾದ ಕೆಲವು ದೊಡ್ಡ ಬೆಳವಣಿಗೆಗಳು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಈ ನಂಬರ್ ನೋಡಿ, 5,474 ಕೋಟಿ ರೂಪಾಯಿ. ಇದೇನು ಸುಮ್ಮನೆ ನಂಬರ್ ಅನ್ಕೋಬೇಡಿ, ಇದೊಂದು ದೊಡ್ಡ ಎಚ್ಚರಿಕೆಯ ಘಂಟೆ. ಇದರ ಅಸಲಿ ಕತೆ ಏನು ಗೊತ್ತಾ? ನೋಡಿ, ಈ ದುಡ್ಡು ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಸೈಬರ್ ಫ್ರಾಡ್ನಿಂದ ಕಳೆದು ಹೋದ ಹಣ. 2025ರಲ್ಲೇ ಅಷ್ಟೇ ಪ್ರತಿದಿನ 6 ಕೋಟಿಗಿಂತ ಹೆಚ್ಚು ಹಣ ಕಳೆದು ಹೋಗ್ತಿದೆ. ಅಷ್ಟೇ ಅಲ್ಲ, ಅದರಲ್ಲಿ ವಾಪಸ್ ಸಿಗೋ ಹಣ ತುಂಬಾನೇ ಕಮ್ಮಿ. ಇದು ನಮ್ಮ ಡಿಜಿಟಲ್ ಲೈಫ್ ಎಷ್ಟು ಸೇಫ್ ಅನ್ನೋ ದೊಡ್ಡ ಪ್ರಶ್ನೆಯನ್ನೇ ಎತ್ತುತ್ತೆ. ಇಷ್ಟೊಂದು ದೊಡ್ಡ ಮೊತ್ತದ ಸೈಬರ್ ಫ್ರಾಡ್ಗಳು ಆಗ್ತಿದೆ ಅಂದ್ರೆ ನಮ್ಮ ಆನ್ಲೈನ್ ಜಗತ್ತನ್ನ ಯಾರು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋ ಪ್ರಶ್ನೆ ಸಹಜವಾಗೇ ಬರುತ್ತಲ್ಲ. ಸೊ ಇದಕ್ಕೊಂದು ಉತ್ತರ ಕೊಡೋಕಂತ ಸರ್ಕಾರ ಒಂದು ಹೊಸ ಹೆಜ್ಜೆ ಇಟ್ಟಿದೆ. ಆನ್ಲೈನ್ನಲ್ಲಿ ದಿನೇ ದಿನೇ ಹೆಚ್ಚಾಗ್ತಿರೋ ಈ ದ್ವೇಷ, ಕಿತ್ತಾಟಗಳಿಗೆಲ್ಲ ಒಂದು ಬ್ರೇಕ್ ಹಾಕೋಕಂತ ಸರ್ಕಾರ ಒಂದು ದೊಡ್ಡ ಬಿಲ್ ತಂದಿದೆ. ಅದರ ಹೆಸರು ದ್ವೇಷ ಭಾಷಣ ಮತ್ತು ದ್ವೇಷ ಪ್ರೇರಿತ ಅಪರಾಧಗಳ ತಡೆಗಟ್ಟುವಿಕೆ ಮಸೂದೆ 2025. ಇದು ಸುಮ್ಮನೆ ಒಂದು ಕಾನೂನಲ್ಲ, ನಮ್ಮ ಇಡೀ ಆನ್ಲೈನ್ ಸಂಭಾಷಣೆಗಳನ್ನೇ ಬದಲಾಯಿಸೋ ತಾಕತ್ತಿದಕ್ಕಿದೆ. ಹಾಗಿದ್ರೆ ದ್ವೇಷ ಭಾಷಣ ಅಂದ್ರೆ ಏನು ಈ ಹೊಸ ಬಿಲ್ ಪ್ರಕಾರ? ಸಿಂಪಲ್ ಆಗಿ ಹೇಳೋದಾದ್ರೆ, ಮಾತಲ್ಲಿ, ಬರಹದಲ್ಲಿ, ಫೋಟೋದಲ್ಲಿ, ವಿಡಿಯೋದಲ್ಲಿ, ಹೀಗೆ ಯಾವುದೇ ಡಿಜಿಟಲ್ ರೂಪದಲ್ಲಿ ದ್ವೇಷವನ್ನ ಹಬ್ಸೋ ಯಾವುದೇ ಕಂಟೆಂಟ್ ಇದ್ರೂ ಇದರ ಅಡಿಯಲ್ಲಿ ಬರುತ್ತೆ. ಇದರ ವ್ಯಾಪ್ತಿ ತುಂಬಾನೇ ದೊಡ್ಡದಿದೆ. ಈ ಕಾನೂನು ಬರೀ ವಾರ್ನಿಂಗ್ ಕೊಟ್ಟು ಸುಮ್ನಾಗಲ್ಲ, ಕಠಿಣ ಶಿಕ್ಷೆನೂ ಕೊಡುತ್ತೆ. ಫಸ್ಟ್ ಟೈಮ್ ತಪ್ಪು ಮಾಡಿದ್ರೆ 1 ರಿಂದ 7 ವರ್ಷದವರೆಗೂ ಜೈಲು, ಜೊತೆಗೆ ಫೈನ್. ಅದೇ ತಪ್ಪನ್ನ ಮತ್ತೆ ಮಾಡಿದ್ರೆ ಶಿಕ್ಷೆ 10 ವರ್ಷದವರೆಗೂ ಹೋಗ್ಬೋದು. ಅಂದ್ರೆ ಸರ್ಕಾರ ಈ ವಿಷಯವನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅಂತ ನೀವೇ ನೋಡಿ. ಸರಿ, ಈ ಕಾನೂನು ಪಾಲಿಸಿಗಳೆಲ್ಲ ಬರೀ ಪೇಪರ್ ಮೇಲೆ ಇರಲ್ಲ ಅಲ್ವಾ? ಇವೆಲ್ಲ ನಿಮ್ಮ ಹಾಗೆ ಸಾಮಾನ್ಯ ಜನರ ಬದುಕಿನ ಮೇಲೆ ಡೈರೆಕ್ಟ್ ಆಗಿ ಪರಿಣಾಮ ಬೀರುತ್ತೆ. ಅದು ಹೇಗೆ ಅಂತೀರಾ? ಬನ್ನಿ ನೋಡೋಣ. 6,000ಕ್ಕೂ ಹೆಚ್ಚು. ಇದು ಮತ್ತೊಂದು ಶಾಕಿಂಗ್ ನಂಬರ್. ಅದೇ ಇದು ದುಡ್ಡಿನ ಲೆಕ್ಕ ಅಲ್ಲ, ಜನರ ಜೀವನದ ಲೆಕ್ಕ. ಈ 6,000ಕ್ಕೂ ಹೆಚ್ಚು ಜನ, ಇವರೆಲ್ಲ ಸರ್ಕಾರಿ ಪದವಿ ಕಾಲೇಜ್ಗಳಿಂದ ವಜಾಗೊಂಡ ಅತಿಥಿ ಉಪನ್ಯಾಸಕರು. UGC ನಾರ್ಮ್ಸ್ ಅಂದ್ರೆ PhD ಅಥವಾ KCET ನೆಟ್ ಪಾಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ವರ್ಷಗಳಿಂದ ಪಾಠ ಮಾಡ್ತಿದ್ದ ಸಾವಿರಾರು ಜನ ಈಗ ಕೆಲಸ ಕಳ್ಕೊಂಡಿದ್ದಾರೆ. ಅಕಾಡೆಮಿಕ್ ಇಯರ್ ಮಧ್ಯದಲ್ಲಿ ಹೀಗಾಗಿದ್ದು ಅವರ ಜೀವನವನ್ನೇ ಅತಂತ್ರ ಮಾಡಿದೆ. ಇನ್ನೊಂದು ಕಡೆ ನೋಡಿ, ಮುಟ್ಟಿನ ರಜೆ ಪಾಲಿಸಿ ಬಗ್ಗೆ ರಾಜ್ಯದಲ್ಲಿ ದೊಡ್ಡ ಚರ್ಚೆಯೇ ನಡೀತಿದೆ. ಸರ್ಕಾರ ಇದನ್ನ ಮಹಿಳೆಯರಿಗಾಗಿ ತಂದಿರೋ ಒಂದು ಒಳ್ಳೆ ಪಾಲಿಸಿ ಅಂತ ಹೇಳುತ್ತೆ. ಆದರೆ ಹೈಕೋರ್ಟ್ ಇದು ಸಾರ್ವಜನಿಕವಾಗಿ ತುಂಬ ಮುಖ್ಯವಾದ ವಿಷಯ, ಇದರ ಕಾನೂನು ಬದ್ಧತೆಯನ್ನ ಸರಿಯಾಗಿ ಪರಿಶೀಲಿಸಬೇಕು ಅಂತ ಹೇಳಿದೆ. ಸೊ ಈ ವಿಷಯ ಇನ್ನೂ ಮುಗಿದಿಲ್ಲ. ಈ ಭಾಗದಲ್ಲಿ ನಾವು ನೋಡೋದು ಕರ್ನಾಟಕದ 2 ಮುಖಗಳನ್ನ. ಒಂದು ಕಡೆ ಹೈಟೆಕ್ ಭವಿಷ್ಯದ ಕನಸು, ಇನ್ನೊಂದು ಕಡೆ ಇವತ್ತಿನ ಕಠೋರ ವಾಸ್ತವಗಳು. ಈ ಘಟನೆ ನೋಡಿ, ಉಡುಪಿಯಲ್ಲಿ ನಡೆದಿರೋದು. ತೀವ್ರ ಅಸ್ವಸ್ಥರಾಗಿದ್ದ ರೋಗಿಗೆ 2 ಗಂಟೆಗೂ ಹೆಚ್ಚು ಹೊತ್ತು ಆಂಬ್ಯುಲೆನ್ಸ್ ಬಂದಿಲ್ಲ. ಕೊನೆಗೆ ಅವರನ್ನ ಗೂಡ್ಸ್ ಗಾಡಿಯಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಇದು ಬರೀ ಒಂದು ಘಟನೆ ಅಲ್ಲ, ನಮ್ಮ ಮೂಲಭೂತ ಆರೋಗ್ಯ ವ್ಯವಸ್ಥೆ ಎಲ್ಲಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂತಿದೆ. ಆದರೆ ವಿಪರ್ಯಾಸ ನೋಡಿ, ಇದೇ ಕರ್ನಾಟಕ ಬೆಂಗಳೂರಿನಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯಲ್ಲಿ ಜಗತ್ತಿಗೆ ಲೀಡರ್ ಆಗ್ಬೇಕು ಅಂತ ಕನ್ಸು ಕಾಣ್ತಿದೆ. ಒಂದ್ ಕಡೆ ಒಂದು ಆಂಬ್ಯುಲೆನ್ಸ್ ಸರಿಯಾದ ಸಮಯಕ್ಕೆ ಸಿಗ್ತಿಲ್ಲ, ಇನ್ನೊಂದು ಕಡೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾತು. ಇದು ಇವತ್ತಿನ ಕರ್ನಾಟಕದ ವಿಚಿತ್ರ ಆದರೂ ಸತ್ಯವಾದ ಚಿತ್ರಣ. ಇದೇ ಥರದ ಕಾಂಟ್ರಾಸ್ಟ್ ನಮಗೆ ಶಿಕ್ಷಣದಲ್ಲೂ ಕಾಣಿಸುತ್ತೆ. ಸರ್ಕಾರಿ ಶಾಲೆಗಳು ಫ್ರೀ ಇದ್ರೂ ಕೂಡ ಕರ್ನಾಟಕದಲ್ಲಿ 52% ಪೋಷಕರು ತಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗಳಿಗೆ ಸೇರ್ಸಕ್ಕೆ ಇಷ್ಟಪಡ್ತಾರೆ. ಯಾಕೆ ಹೀಗೆ? ಯಾಕೆಂದ್ರೆ ಪೋಷಕರು ಇಂಗ್ಲಿಷ್ ಮೀಡಿಯಂ ಬೇಕು ಅಂತಾರೆ, ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಂತ ನಂಬಿದ್ದಾರೆ. ಇನ್ನು ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ, ಟೀಚರ್ಗಳ ಕೊರತೆ, ಈ ಎಲ್ಲ ಕಾರಣಗಳಿಂದ ಪೋಷಕರು ಸರ್ಕಾರಿ ಶಾಲೆಗಳಿಂದ ದೂರ ಉಳಿತಿದ್ದಾರೆ. ಇದು ನಮ್ಮ ಪಬ್ಲಿಕ್ ಎಜುಕೇಷನ್ ಸಿಸ್ಟಮ್ ಮುಂದಿರೋ ದೊಡ್ಡ ಸವಾಲ್. ಸರಿ, ಈಗ ಕರ್ನಾಟಕದ ವಿಷಯ ಬಿಟ್ಟು ದೇಶದ ಮೇಲೆ ಪ್ರಭಾವ ಬೀರೋ ಕೆಲವು ಮುಖ್ಯ ಸುದ್ದಿಗಳನ್ನ ಶಾರ್ಟ್ ಆಗಿ ನೋಡ್ಬಿಡೋಣ. ಮುಂದಿನ ವರ್ಷ ಜಾನ್ವರಿ 2026ರಲ್ಲಿ ಜರ್ಮನಿಯ ನಾಯಕ ಫ್ರೆಡ್ರಿಕ್ ಮರ್ಜ್ ಭಾರತಕ್ಕೆ ಬರ್ತಿದ್ದಾರೆ. ಇದರಿಂದ ಇಂಡಿಯಾ ಯುರೋಪ್ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ಬೋದು. ಇತ್ತ ಇಂಡಿಗೋ ಫ್ಲೈಟ್ಸ್ ಸತತ 9ನೇ ದಿನವೂ ಪ್ರಾಬ್ಲಮ್ ಫೇಸ್ ಮಾಡ್ತಿದೆ. ಹಾಗೆಯೇ ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಟಾಪ್ ಲೆವೆಲ್ ಕ್ರಿಕೆಟ್ ಮ್ಯಾಚ್ಗಳನ್ನ ಶುರು ಮಾಡೋಕ್ಕೆ ಪ್ರಯತ್ನಗಳು ನಡೀತಿದೆ. ಇಷ್ಟೆಲ್ಲ ನೋಡ್ಮೇಲೆ ಮುಂದೇನು, ನಾವು ಯಾವೆಲ್ಲ ವಿಷಯಗಳ ಮೇಲೆ ಒಂದು ಕಣ್ಣಿಡಬೇಕು? ಮುಖ್ಯವಾಗಿ 4 ವಿಷಯಗಳನ್ನು ನಾವು ಗಮನಿಸಲೇಬೇಕು. 1.
ಈ ಹೇಟ್ ಸ್ಪೀಚ್ ಬಿಲ್ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? 2. ಸೈಬರ್ ಕ್ರೈಮ್ಗಳನ್ನು ತಡೆಯೋಕೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ? 3. ಕೆಲಸ ಕಳೆದುಕೊಂಡ ಉಪನ್ಯಾಸಕರ ಮುಂದಿನ ಹೋರಾಟದ ದಾರಿ ಯಾವುದು? ಮತ್ತು 4. ಬೆಂಗಳೂರಿನ ಕ್ವಾಂಟಮ್ ಹಬ್ ಕನಸು ನನಸಾಗೋಕೆ ಕೇಂದ್ರ ಸರ್ಕಾರದಿಂದ ದುಡ್ಡು ಬರುತ್ತಾ ಇಲ್ವಾ? ಕೊನೆಗೆ ಉಳಿಯೋ ಪ್ರಶ್ನೆ ಒಂದೇ. ಕರ್ನಾಟಕ ಒಂದು ಕಡೆ ಹೈಟೆಕ್ ಭವಿಷ್ಯದ ಕಡೆ ಓಡುತ್ತಿಲ್ಲ, ಅದೇ ಸಮಯದಲ್ಲಿ ಇವತ್ತಿನ ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಸಾಧ್ಯ ಆಗುತ್ತಾ? ಈ ಪ್ರಶ್ನೆಯ ಜೊತೆಗೆ ಇವತ್ತಿನ ವಿಶ್ಲೇಷಣೆಯನ್ನ ಮುಗಿಸೋಣ. ಇದ್ರ ಬಗ್ಗೆ ಯೋಚನೆ ಮಾಡಿ.